ಜೈ ಶ್ರೀ ಕೃಷ್ಣ. ನಕ್ಷತ್ರಗಳ ಸೀರೀಸ್ನಲ್ಲಿ ಇವತ್ತು ಮೂಲ ನಕ್ಷತ್ರದ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರೋದನ್ನು ಹೇಳ್ತೀನಿ. ಯಾಕಂದರೆ ಹಲವಾರು ಜನರು ಕೇಳ್ತಾ ಇದ್ದಾರೆ. ಹಾಗಾಗಿ ಕೇಳದೇ ಇರುವುದನ್ನು ಸೀರೀಸ್ ಆಗಿ ಹಾಕೋದಕ್ಕಿಂತ ಕೇಳಿದವರಿಗೆ ಮೊದಲು ಹೇಳೋಣ ಅಂತ. ಮತ್ತು ಇನ್ನೊಂದು ವಿಷಯ, ಕಳೆದ ಸಂಚಿಕೆಯಲ್ಲಿ ಮೃಗಶಿರ ನಕ್ಷತ್ರದ ಬಗ್ಗೆ ತಿಳಿಸಲಾಯಿತು. ಆಗ ಯಾರೋ ಕಮೆಂಟ್ನಲ್ಲಿ ಹೇಳಿದರು, ಈ ನಕ್ಷತ್ರ ರಾಯರ ನಕ್ಷತ್ರ, ಇವರು ಬರೀ ಒಳ್ಳೆಯದೇ ಮಾಡೋದು, ಜಗತ್ತಿಗೆ ಬೆಳಕನ್ನು ತೋರಿಸುವ ನಕ್ಷತ್ರ ಅಂತ. ರಾಯರು ಒಬ್ಬರೇ ಇರೋದು. ಉಳಿದ ಮೃಗಶಿರ ನಕ್ಷತ್ರದವರು ಯಾರಿಗೆ ಟಾರ್ಚ್ ತೋರಿಸಿದ್ದಾರೋ ನನಗಂತೂ ಗೊತ್ತಿಲ್ಲ. ಯಾವ ಜಗತ್ತು ಅಂತ ತಿಳಿಬೇಕಿತ್ತು. ಎಲ್ಲ ನಕ್ಷತ್ರದಲ್ಲಿ ಹುಟ್ಟಿದವರು ಪೂರ್ವಜನ್ಮ ಕರ್ಮಾನುಸಾರ ಒಳ್ಳೆಯದು ಕೆಟ್ಟದ್ದು ತಗೊಂಡೇ ಬರ್ತಾರೆ. ಮತ್ತು ಹುಟ್ಟಿದ ಮನೆಯ ಸಂಸ್ಕಾರ ಸಂಸ್ಕೃತಿಯಿಂದ ರಿಫೈಂಡ್ ಆಗಿ ಬರ್ತೇವೆ. ಕೆಲವರು ಕೆಟ್ಟ ಸಹವಾಸದಿಂದ ಕೆಟ್ಟವರಾಗ್ತಾರೆ. ಇಲ್ಲಿ ಒಬ್ಬೊಬ್ಬರದ್ದೇ ಹೇಳೋದಲ್ಲ ಅಥವಾ ಗುರುಗಳ ದೇವರ ಬಗ್ಗೆ ಹೇಳೋದಲ್ಲ, ಸಾಮಾನ್ಯ ಜನರ ಬಗ್ಗೆ ಹೇಳೋದು. ಅಲ್ಲದೆ ಒಂದು ನಕ್ಷತ್ರಕ್ಕೆ 4 ಪಾದಗಳಿವೆ, ಇಲ್ಲೇ ಸುಮಾರು ವ್ಯತ್ಯಾಸ ಬರುತ್ತೆ. ಮತ್ತು ಕೆಲವು ನಕ್ಷತ್ರಕ್ಕೆ 2 ರಾಶಿಗಳಿರುತ್ತೆ, ಆಗ ತುಂಬ ವ್ಯತ್ಯಾಸ ಆಗುತ್ತೆ ಗುಣ ಸ್ವಭಾವದಲ್ಲಿ. ಮತ್ತು ಲಗ್ನ ಹಾಗೂ ಗ್ರಹಗಳ ಸ್ಥಾನ ದೃಷ್ಟಿ ಇವರೆಲ್ಲರ ಜೊತೆ ಪರಿಣಾಮ ಒಬ್ಬೊಬ್ಬರದ್ದು ಒಂದೊಂದು ಥರ ಜೀವನ ಇರುತ್ತೆ. ಇದೆಲ್ಲ ಮೊದಲ ಎಪಿಸೋಡಿನಿಂದ ಹೇಳ್ತಾ ಬಂದಿದ್ದೇವೆ. ಇನ್ನು ಯಾವ ರೀತಿ ಹೇಳಬೇಕೋ ಅರ್ಥ ಮಾಡಲು ಅಂತ ಗೊತ್ತಾಗ್ತಾ ಇಲ್ಲ. ಸರಿ, ಈಗ ಮೂಲ ನಕ್ಷತ್ರಕ್ಕೆ ಬರೋಣ. ಮೂಲ ನಕ್ಷತ್ರಕ್ಕೆ ಧನುರಾಶಿ, ರಾಕ್ಷಸಗಣ, ರಾಶಾಧಿಪತಿ ಗುರು. ಮೂಲ ನಕ್ಷತ್ರ ಸರಸ್ವತಿ ನಕ್ಷತ್ರ, ಹನುಮಂತನ ನಕ್ಷತ್ರ. ಒಳ್ಳೆಯ ಜ್ಞಾನ ಹೊಂದಿದವರಾಗ್ತಾರೆ, ತುಂಬ ಓದ್ತಾ ಇರ್ತಾರೆ, ಜ್ಞಾನ ಸಂಪಾದನೆ ಮಾಡ್ತಾರೆ. ಮೂಲ ನಕ್ಷತ್ರ ಕೇತುವಿನ ನಕ್ಷತ್ರ. ಕೇತುವಿನ ನಕ್ಷತ್ರದವರು ನ್ಯಾಯದ ಪರ, ಸತ್ಯದ ಪರವಾಗಿಯೇ ಯಾವಾಗಲೂ ಇರ್ತಾರೆ. ಇದ್ದದ್ದನ್ನು ಇದ್ದ ಹಾಗೆ ಹೇಳುವ ಸ್ವಭಾವ. ಇದರಿಂದಾಗಿಯೇ ಕೆಲವೊಮ್ಮೆ ಬೇರೆಯವರಿಗೆ ಕೆಟ್ಟವರಂತೆ ಕಾಣುವಿರಿ. ಸಿಟ್ಟು ಕೂಡ ಜಾಸ್ತಿ ಇರೋದ್ರಿಂದ ನಿಮ್ಮ ಒಳ್ಳೆಯತನ ಕಾಣುವುದು ಕಡಿಮೆಯಾಗಿ ನಿಮ್ಮನ್ನು ಜೋರು ಅಥವಾ ಅವರು ಸರಿಯಿಲ್ಲ ಅನ್ನೋ ಮಾತು ಕೂಡ ಬರುತ್ತೆ. ಮೂಲ ನಕ್ಷತ್ರ ಹೆಣ್ಣನ್ನು ಮದುವೆ ಮಾವ ಇಲ್ಲದ ಮನೆಗೆ ಕೊಡಬೇಕು ಅಂತ ಮಾವನಿಗೆ ದೋಷ ಅಂತಾರೆ. ನನ್ನ ಪ್ರಕಾರ ಇದು ಹೆಣ್ಣಿಗೆ ಮಾತ್ರ ಅಲ್ಲ, ಗಂಡು ಹುಡುಕುವಾಗ ಕೂಡ ಮಾವ ಯೋಚಿಸಬೇಕಾದ ವಿಷಯ. ಅಂದರೆ ಮೂಲ ನಕ್ಷತ್ರದ ಹುಡುಗ ತಂದೆ ಇಲ್ಲದ ಮನೆ ಹುಡುಗಿಯನ್ನೇ ಮದುವೆ ಆದರೆ ಒಳ್ಳೆಯದು. ಇದೆಲ್ಲ ಯಾರೂ ಹೇಳೋದಿಲ್ಲ. ಯಾಕಂದರೆ ಒಂದು ಕಾಲದಲ್ಲಿ ಹೆಣ್ಣಿಗೂ ಹೆಣ್ಣಿನ ತಂದೆಗೂ ಬೆಲೆ ಇಲ್ಲದ ಕಾರಣ ಈ ಥರ ಇತ್ತು. ಅದು ವೈಸ್ ವರ್ಷ ಆಗುತ್ತೆ. ಅಳಿಯ ಕೂಡ ಮಾವನಿಗೆ ದೋಷ ತಂದು ಕೊಡಬಹುದು, ಅಥವಾ ನೋಡಿಕೊಂಡು ದೋಷಕ್ಕೆ ಪರಿಹಾರ ಮಾಡಿಕೊಂಡು ಮದುವೆ ಆಗ್ಬೋದು. ಆದರೆ ಮೂಲ ನಕ್ಷತ್ರ ಕೆಟ್ಟದು ಅಂತ ಮಾತ್ರ ಯಾರೂ ಹೇಳಬೇಡಿ, ಹೆದರಿಸಬೇಡಿ. ಕೆಟ್ಟದಕ್ಕೆ ಕೆಟ್ಟದ್ದು ಮೂಲ ನಕ್ಷತ್ರ. ಅಂದರೆ ದುಷ್ಟತನ ನಿಗ್ರಹಿಸಿ ಶಿಷ್ಟರನ್ನು ಪರಿಪಾಲಿಸುವ ನಕ್ಷತ್ರ ಇದು. ಇವರಿಂದ ಅನೇಕ ಮಹತ್ ಕಾರ್ಯಗಳು ಜೀವನದಲ್ಲಿ ನಡೆಯುತ್ತವೆ. ಈ ನಕ್ಷತ್ರದವರಿಗೆ ಭವಿಷ್ಯದ ಬಗ್ಗೆ ಅತಿ ಚಿಂತೆಯೇನು ಪ್ಲ್ಯಾನಿಂಗ್ ಏನು ಇರೋದಿಲ್ಲ. ಇವರಿಗೆ ಆದರೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಾರೆ. ದುಡ್ಡಿನ ಬಗ್ಗೆ, ಹಣಕಾಸಿನ ವ್ಯವಸ್ಥೆ ಬಗ್ಗೆ ಏನು ಜಾಸ್ತಿ ಯೋಚನೆ ಇಲ್ಲ. ಇದ್ದರೆ ಜಾಲಿ, ಇಲ್ಲ ಅಂದರೆ ಖಾಲಿ ಕೂತ್ಕೊಳ್ಳಲು ತಾಕತ್ತಿರುವವರು ಇವರು. ಈ ನಕ್ಷತ್ರದವರು ಗಂಡು ಮಕ್ಕಳಾದರೆ ಅಥವಾ ಗಂಡಸಾದರೆ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡೋದರಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ, ಇದು ಒಳ್ಳೆಯ ರೀತಿಯಲ್ಲಿ ಆದರೆ ಪರವಾಗಿಲ್ಲ, ಇದೇ ಮುಂದೆ ಬೇರೆ ರೀತಿಯಲ್ಲಿ ಹೋಗದಿದ್ದರೆ ಒಳ್ಳೆಯದು. ಬಿಡಿಸಿ ಹೇಳಲಾರೆ. ಅವರವರೇ ಅವರವರ ಸಂಸ್ಕಾರ ಸಂಸ್ಕೃತಿ ಸರಿಪಡಿಸಿಕೊಂಡು ಹೋದರೆ ಒಳ್ಳೆಯದು. ಇದು ಮೂಲ ನಕ್ಷತ್ರದ ಹೆಣ್ಣು ಮಕ್ಕಳಿಗೂ ಅನ್ವಯಿಸುತ್ತೆ. ನಾನು ಇದಕ್ಕಿಂತ ಹೆಚ್ಚು ಹೇಳೋದಿಲ್ಲ. ಅವರವರೇ ಅರ್ಥ ಮಾಡಿಕೊಂಡ್ರೆ ಸರಿ. ಅಥವಾ ಅವರವರ ಮನೆಯಲ್ಲಿ ಹಿರಿಯರು ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸಬೇಕು. ಮತ್ತು ಒಳ್ಳೆಯ ಯೋಗಗಳಲ್ಲಿ ಜಾತಕಗಳಿದ್ದರೆ ಒಳ್ಳೆಯದೇ ಆಗುತ್ತೆ. ಮೂಲ ನಕ್ಷತ್ರದವರು ರಾಜಕೀಯದಲ್ಲಿ ಗಣ್ಯರೆನಿಸಿಕೊಳ್ಳುತ್ತಾರೆ. ಬೇರೆಯವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ. ಇನ್ನೊಬ್ಬರ ಸೂಕ್ಷ್ಮ ವಿಷಯಗಳನ್ನು ತಿಳ್ಕೊಂಡು ಮನಸ್ಸನ್ನು ತಿಳಿದು ತಕ್ಕ ಪರಿಹಾರ ಕೊಡ್ತಾರೆ. ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡಿರ್ತಾರೆ. ಇದರಿಂದ ಇವರಿಗೆ ವಿರೋಧಿಗಳ ಸಂಖ್ಯೆಗೂ ಕಡಿಮೆ ಇಲ್ಲ. ಇವರು ಮಾತಲ್ಲಿ ವ್ಯಕ್ತಿತ್ವದಲ್ಲಿ ಆಕರ್ಷಕವಾಗಿರ್ತಾರೆ.
ಅಂದರೆ ಹೊಟ್ಟೆ ಕಿಚ್ಚಿಗೆ ಇವರನ್ನು ದೂರುವವರು ಜಾಸ್ತಿ ಇರ್ತಾರೆ ಅಂತ. ತಾಯಿಯ ವಂಶದ ಕಡೆ ಜಾಸ್ತಿ ಗಮನವಿಟ್ಟು ಅಭಿವೃದ್ಧಿ ಪಡಿಸ್ತಾರೆ. ಇವರು ಮಾನ ಮರ್ಯಾದೆಯೇ ಸರ್ವಸ್ವ ಎಂದು ತಿಳಿದಿರುವವರು. ಅನ್ಯರ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ವಹಿಸಿ ಮನಸ್ಸ ಉಪಕಾರ ಮಾಡಿ ಅವರ ಸುಖಶಾಂತಿ ಕಂಡು ಸಂತೋಷ ಪಡುವವರು ಆಗಿರ್ತಾರೆ. ಮೂಲ ನಕ್ಷತ್ರ 1ನೇ ಪಾದದವರಾಗಿದ್ದರೆ ಅವರ ತಂದೆ ಮೃತ್ಯುಂಜಯ ಮಂತ್ರ ಪಠಿಸೋದನ್ನು ಮಾಡ್ತಾ ಇರಬೇಕು. ಇವರ ಆಸ್ತಿಗಾಗಿ ಬಂಧು ಬಾಂಧವರ ಜೊತೆ ಕಾದಾಡ್ತಾರೆ. ಆದರೆ ಪರೋಪಕಾರ ಸ್ವಭಾವ ಇರುತ್ತೆ. ಪಂಡಿತರೂ ಆಗಿರ್ತಾರೆ. 2ನೇ ಪಾದದಲ್ಲಿರೋರು ತಾಯಿಯ ಆರೋಗ್ಯದ ಬಗ್ಗೆ ಚಿಂತೆಯಲ್ಲಿರ್ತಾರೆ. ಇವರು ಒಳ್ಳೊಳ್ಳೆ ವಾಹನಗಳನ್ನು ಹೊಂದಿರ್ತಾರೆ. ತನ್ನ ಸುಖ ಸಂತೋಷ ಬಗ್ಗೆನೂ ಹೆಚ್ಚು ಕಾಳಜಿ ವಹಿಸ್ತಾರೆ. 3ನೇ ಪಾದದವರಿಗೆ ವಿಶೇಷ ಖರ್ಚು ವೆಚ್ಚ ಮಾಡುವ ಗುಣ ಇರುತ್ತೆ. ಇವರು ಜ್ಯೋತಿಷಿಗಳು, ವಿದ್ವಾಂಸರೂ ಆಗಿರ್ತಾರೆ. ಅನೇಕ ಶಾಸ್ತ್ರ ಪುರಾಣ ಇತಿಹಾಸದಲ್ಲಿ ಆಸಕ್ತಿ ಇರುತ್ತೆ. ರಾಜಕೀಯ ಪ್ರಮುಖರಿಂದ ಪ್ರಶಂಸೆ ಪಡೆಯುತ್ತಾರೆ. 4ನೇ ಪಾದದವರು ಆರೋಗ್ಯದಲ್ಲಿ ಆಗಾಗ ವ್ಯತ್ಯಾಸಗಳು ಕಾಣ್ತಾರೆ. ವಿದ್ಯಾ ವಿನಯ ಸಂಪನ್ನರಾಗಿರ್ತಾರೆ. ಆತ್ಮೀಯರೇ, ಯಾವ ನಕ್ಷತ್ರ ಏನೇ ಇರಲಿ ಹೇಗೆ ಇರಲಿ, ನಾವು ಸನ್ಮಾರ್ಗದಲ್ಲಿ ನಡೆದು ದೇವರಲ್ಲಿ ಭಕ್ತಿ ಇಟ್ಟು ಒಳ್ಳೆಯದನ್ನೇ ಮಾಡ್ತಾ ಇದ್ದರೆ ದೇವರು ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಕಾಲಕಾಲಕ್ಕೆ ಬುದ್ಧಿ ಶಕ್ತಿ ಕೊಟ್ಟು ಕಾಪಾಡ್ತಾನೆ ಎಂದು ನನ್ನ ನಂಬಿಕೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹರೇ ಕೃಷ್ಣ.